ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಸೂದೆ ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಈ ಬೆನ್ನಲ್ಲೇ ಗ್ರೇಟರ್ ಬೆಂಗಳೂರು ಯೋಜನೆಯನ್ನು ವಿರೋಧಿಸಿ ಬಿಡದಿ ಭಾಗದ ರೈತರು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಸೂದೆಗೆ ರೈತರ ವಿರೋಧ. ರೈತರ ಜಮೀನು ಕಬಳಿಸಲು ಸರ್ಕಾರ ಸಂಚು ಎಂದು ಕಿಡಿ. ಮಸೂದೆ ವಿರೋಧಿಸಿ ರೈತರ ಸಭೆ, ಬೃಹತ್ ಪಾದಯಾತ್ರೆಗೆ ರೆಡಿ. ಹೌದು, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬಿಡದಿ ಭಾಗದ 24 ಗ್ರಾಮಗಳನ್ನು ಸೇರ್ಪಡೆ ಮಾಡಿಕೊಂಡಿರುವ ಸರ್ಕಾರದ ಕ್ರಮಕ್ಕೆ ಸ್ಥಳೀಯ ರೈತರ ವಿರೋಧ ವ್ಯಕ್ತವಾಗಿದೆ. ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಿದೆ ಎಂದು ರೈತರು ಆಕ್ರೋಶ ಹೊರಹಾಕಿದ್ದು ಗ್ರೇಟರ್ ಬೆಂಗಳೂರು ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಬಿಡದಿ ಸಮೀಪದ ಹೊಸೂರಿನ ಮದ್ದೂರಮ್ಮನ ದೇವಾಲಯದ ಬಳಿ ಸುಮಾರು 500ಕ್ಕೂ ಹೆಚ್ಚು ರೈತರು ಸಭೆ ನಡೆಸಿ ಸರ್ಕಾರದ ನಿಲುವನ್ನ ಖಂಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಿಂದ ಬಿಡದಿ ಬಳಿ 24 ಗ್ರಾಮಗಳ 9,600 ಎಕರೆ ಪ್ರದೇಶದಲ್ಲಿ ರೈತರು ಮತ್ತು ಸರ್ಕಾರದ ಪಾಲುದಾರಿಕೆಯಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸಂಪುಟದ ಅನುಮೋದನೆ ಪಡೆದಿದೆ. ಈ ಯೋಜನೆಗಾಗಿ ಖಾಸಗಿ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆದುಕೊಳ್ಳಲು ಮುಂದಾಗಿದ್ದು ಇದರಿಂದ 3,072 ಭೂಮಾಲೀಕರು ಜಮೀನು ಕಳೆದುಕೊಳ್ಳಲಿದ್ದಾರೆ. ಆದರೆ ಸರ್ಕಾರ ಮಾತ್ರ ಈ ಬಗ್ಗೆ ಯಾವೊಬ್ಬ ರೈತನ ಅಭಿಪ್ರಾಯ ಕೇಳಿಲ್ಲ. ಯೋಜನೆ ಜಾರಿಯಾದರೆ ಈ ಭಾಗದ ಸಾವಿರಾರು ಎಕರೆ ಕೃಷಿ ಭೂಮಿ, ಸುಮಾರು 10 ಲಕ್ಷ ಮರ ಗಿಡಗಳನ್ನ ಕಳೆದುಕೊಳ್ಳುವ ಆತಂಕ ಎದುರಾಗಿದ್ದು ಕೃಷಿ ಭೂಮಿಯನ್ನ ರೈತರಿಗೆ ಉಳಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ನಮಗೆ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಈಗ ರೀಸೆಂಟ್ ಆಗಷ್ಟೇ ನಮ್ಗೆ ಗೊತ್ತಾಗಿದ್ದು. ನಮ್ಗೆ ಅದ್ರ ಬಗ್ಗೆ ಅರಿವೇ ಇಲ್ಲ ಸರ್. ನಮ್ಗೆ ರೈತರಿಗೆ ಯಾವುದೇ ಒಂದು ಮಾಹಿತಿನ ಕೊಡ್ದಿರಾ ನಮ್ಮ ಭೂಮಿನ ಸರ್ ಅವರು ಕಬಳಿಕೆ ಮಾಡ್ಕೋತಾ ಇದ್ದಾರೆ. ಇವರು ಸ್ವಾಧೀನ ಮಾಡ್ಕೋತಾ ಇಲ್ಲ, ಕಬಳಿಸ್ಕೋತಾ ಇದ್ದಾರೆ ಸರ್. ದಿಸ್ ದ ಫಸ್ಟ್ ಸ್ಟೆಪ್. ನಾವು ಇದ್ರ ಬಗ್ಗೆ ಹೋರಾಟ ನಡೆಸ್ತೀವಿ ಸರ್. ನಾವು ಇದನ್ನ ಬಿಡಲ್ಲ. ನಾವು ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸರ್. ನೋ ಸರ್, ಯಾವುದೇ ರೀತಿಯ ನೋಟಿಫಿಕೇಶನ್ಸ್ ನಮ್ಗೆ ನೋಟಿಸು ಏನು ಕಳಿಸಿಲ್ಲ ಸರ್. ಇವರೇನೇನೇ ಭೂಮಿನ ಸ್ವಾಧೀನ ಹೊಟ್ಟಿದಾರಲ್ಲ, ಇದು ಸರ್ಕಾರ ನಮ್ಗೆ ಇದು ಸರ್ಕಾರಕ್ಕೆ ಸರಿನಾ ಸರ್? ಗ್ರೇಟರ್ ಬೆಂಗಳೂರು ಅವಶ್ಯಕತೆ ಇಲ್ಲ ಸರ್. ನಮ್ಮ ಸ್ವಾಧೀನ ನಮ್ಗೆ ಅಸ್ತಿತ್ವ ಬೇಕು ಸರ್. ನಮ್ಗೆ ಇನ್ನು ಸರ್ಕಾರ ಗುರುತಿಸಿರುವ ಜಾಗ ಕೃಷಿಗೆ ಯೋಗ್ಯವಾದ ಫಲವತ್ತಾದ ಭೂಮಿ, ತೋಟಗಾರಿಕೆ, ರೇಷ್ಮೆ ಮೂಲಕ ರೈತ ಕೂಡ ಪ್ರತಿ ತಿಂಗಳು 50,000 ರೂಪಾಯಿವರೆಗೂ ಸಂಪಾದನೆ ಮಾಡುತ್ತಿದ್ದಾನೆ. ಈಗ ಏಕಾಏಕಿ ಯೋಜನೆ ಜಾರಿಯಾದರೆ ರೈತರಿಗೆ ಭವಿಷ್ಯದ ಆತಂಕ ಎದುರಾಗಿದೆ. ಹಾಗಾಗಿ ರೈತರು ಬೃಹತ್ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಈ ತಿಂಗಳಾಂತ್ಯಕ್ಕೆ ಬಿಡದಿಯಿಂದ ರಾಮನಗರದ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ. ಸೊ ಈಗ ನಾವಿಲ್ಲಿ ಸೇರುವಂಥ ಉದ್ದೇಶ ಸುಮಾರು ಕಂಚಕರಹಳ್ಳಿ ಮತ್ತು ಬೈರ್ಮರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 9,600 ಎಕರೆ ಭೂಮಿನ ರೈತರ ಒಪ್ಪಿಗೆ ಮತ್ತು ವಿಶ್ವಾಸಕ್ಕೆ ತಗೊಳ್ಳದೆ ಏಕಾಏಕಿ ಅಕ್ವೇಷನ್ ಮಾಡಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿರ್ತಾರೆ. ಇದು ಕ್ಯಾಬಿನೆಟ್ ಸಹ ಅಪ್ರೂವಲ್ ಆಗಿದೆ ಮತ್ತು ರಾಜ್ಯಪಾಲರು ಸಹ ಅನುಮೋದನೆ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾವುದೇ ರೈತರ ಅಭಿಪ್ರಾಯವನ್ನು ಕೇಳಿಲ್ಲ. ಮೊದಲನೇದಾಗಿದೆ, ಇದು ಹೆಚ್ಚಾಗಿ 90% ನೀರಾವರಿ ಇರುವಂಥ ಭೂಮಿ, ಅತ್ಯಂತ ವ್ಯವಸಾಯಕ್ಕೆ ಯೋಗ್ಯವಾದ ಮತ್ತು ನೀರಾವರಿ ಹೊಂದಿದಂಥ ಭೂಮಿ. 2-2.5 ಸಾವಿರ ಎಕರೆಷ್ಟು ರೇಷ್ಮೆ, ತಿಂಗಳಿಗೆ ರೇಷ್ಮೆ ಮತ್ತು ಹಾಲು ಹಾಕೊಂಡು 50,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಇವನ್ನೆಲ್ಲ ಗೂಳಿ ಓಡಿಸಿ ಆಚೆ ಓಡಿಸುವಂಥ ಕೆಲಸ ಇವ್ರು ಮಾಡ್ತಾರೆ. ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಗಳನ್ನ ಅಕ್ವೇಷನ್ ಮಾಡ್ಕೊಂಡು ಡೆವಲಪ್ ಮಾಡಿ. ಮೊದಲು ರೈತರುಗಳು ಮತ್ತು ಈ ಭಾಗದಿಂದ ನಾವು ಮತ್ತೊಂದು ಬಾರಿ ನಾವು ಪಾದಯಾತ್ರೆನ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಾವು ಪಾದಯಾತ್ರೆ ಮಾಡಿ ಮೊದಲನೇ ಹಂತದಲ್ಲಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತೀವಿ. ಅದಕ್ಕೆ ಅವ್ರು ಸ್ಪಂದಿಸಲಿಲ್ಲ ಅಂದರೆ ಮುಂದಿನ ಹೋರಾಟ ವಿಧಾನಸೌಧ ಚಲೋ ಮಾಡಬೇಕು. 2ನೇ ಹಂತ ಪ್ಲಾನ್. ಒಟ್ಟಾರೆ ಗ್ರೇಟರ್ ಬೆಂಗಳೂರು ಮೂಲದ ಹೊಸ ಟೌನ್ಶಿಪ್ ನಿರ್ಮಾಣ ಮಾಡಲು ಚಿಂತಿಸಿರುವ ಸರ್ಕಾರಕ್ಕೆ ರೈತರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರ ರೈತರ ಮನವೊಲಿಸುತ್ತಾ ಅಥವಾ ಕೃಷಿ ಭೂಮಿಯ ಸ್ವಾಧೀನ ಪ್ರಕ್ರಿಯೆ ಕೈಬಿಡುತ್ತಾ ಕಾದು ನೋಡಬೇಕಿದೆ. ವಿನಯ್ ಬಸಪ್ಪ, ಪಬ್ಲಿಕ್ ಟಿವಿ, ರಾಮನಗರ.